ಕಾನೂನು ತಿದ್ದುಪಡಿ ವಿಧೇಯಕವನ್ನು ಪರಿಹರಿಸುವ ವಿಷಯ ಸಭೆ ಮುಂದೆ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಗೋಪಾಲಕೃಷ್ಣ ತಿದ್ದುಪಡಿ ಬಿಲ್ 2029 ನಿನ್ನೆ ಆಲ್ರೆಡಿ ಚರ್ಚೆ ಆಗಿದೆ. ಇದ್ರ ಬಗ್ಗೆ ಆಯ್ತು ಹೇಳ್ತಾರೆ. ಇಂಥ ವಿಷಯ ಇಲ್ಲಿ ಬಿಡಿ, ಸಂಕ್ಷಿಪ್ತವಾಗಿ ಸ್ಮಾಲ್. ಇದ್ರ ಬಗ್ಗೆ ಪರ್ಯಾಯ ಯೋಜನೆ ಕೇಳ್ತೇನೆ. ಎಕ್ಸ್ಪ್ಲೇನ್ ಮಾಡಿ ಸರ್. ನಿನ್ನೆ ಮಾಡಿದಾರಲ್ಲ, ಮತ್ತೆ ಯಾವ ಮಾಡಿದ್ದಾರೆ ಸರ್? ಯಾವ ಮಾಡಿದ್ದಾರೆ ಸರ್? ಯಾವ ಮಾಡಿದ್ದಾರೆ? ಆಯ್ತು, ಚರ್ಚೆ ಮಾಡಿ. ಅವ್ರಿಗೆ ಹೆಚ್ಚು ಕಡಿಮೆ ಆದ್ರೆ ನಿಮಗೆ ಜಾಗ ಸಿಗೋದು. ಸಪೋರ್ಟ್ ಮಾಡ್ಬೇಕಲ್ಲ. ಉತ್ತಮ ಕೆಲಸ ಮಾಡ್ತಿದ್ದಾರೆ ಸರ್. ಇದು ಆಲ್ರೆಡಿ ಬಿಲ್ ನಲ್ಲಿ 4-5 ಪಾಯಿಂಟ್ಸ್ ಇದೆ. ಆಯ್ತು ಅಭಯ್, ಈ ಬಿಲ್ ನಲ್ಲಿ ಆಲ್ರೆಡಿ 4 ಪಾಯಿಂಟ್ಸ್ ಇದೆ. ಯಾಕಂದ್ರೆ ಜನರಿಗೆ ಅಭಯ್ ಪ್ರಸಾದ್ ಕೂತ್ಕೊಳ್ಳಿ, ಜಾಗ ಇದೆ ಅಲ್ಲಿ. ಪಬ್ಲಿಕ್ಗೆ ಸಿಂಪ್ಲಿಫೈ ಮತ್ತೆ ಅನುಕೂಲ ಆಗ್ಲಿಕ್ಕೆ ಇದು ಬಿಲ್ ತಂದಿದ್ದಾರೆ. ಈ ಬಿಲ್ಗೆ ಆಲ್ರೆಡಿ ಕಾರ್ಪೊರೇಷನ್ ನಲ್ಲಿ ಆಲ್ರೆಡಿ ಬಿಲ್ ಬಂದು ಕ್ಲಿಯರ್ ಆಗಿದೆ. ಸೇಮ್ ಬಿಲ್ ಮುನ್ಸಿಪಾಲಿಟೀಸ್ಗೆ ಆಕ್ಟ್ ಆಗಿದೆ. ನಿಲ್ಲಿ ಅವರು ಹೇಳಿ ಬಿಡಿ. ಈಗ ಈ ಬಿಲ್ ನಲ್ಲಿ ಎಲ್ಲರಿಗೆ ಸಿಂಪ್ಲಿಫೈ ಆಗಿ ಎಂಪನಲ್ ಬಿಲ್ ಇದೆ ಸರ್. ಇಂಜಿನಿಯರ್ಸ್ ಆಗಲಿ ಮತ್ತು ಸೆಲ್ಫ್ ಪಬ್ಲಿಕ್ಗೆ ಅವರೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಅವರೇ ಡೌನ್ಲೋಡ್ ಇಲ್ಲ. ಸಿನಿಮಾ ನೋಡಿದ್ದೆ. ಕಿಶೋರ್ ಕುಮಾರ್ ಹಿಂದೆಯಿಂದ ಆಡಳಿತಾನೆ, ಸುನೀಲ್ ದತ್ ಮುಂಚೆ ಇದೆ. ಪಕ್ಕದಲ್ಲಿ ಸುರೇಶ್, ಕಿಶೋರ್ ಕುಮಾರ್, ಅವರು ಸುನೀಲ್ ದತ್. ಆಯ್ತು, ಫಿಲ್ಮ್ ಹಿಟ್ಟಾಗಿದೆ ಅಲ್ವಾ? ಹೌದು, ಸಾಕು, ಅದು ಹಿಟ್ಟಾಗ್ತದೆ ಬಿಡಿ, ಅವ್ರು ಹಿಟ್ಟಾಗ್ತಾರೆ. ಇದು ಮತ್ತೆ ಒಟ್ಟು ಒಂದ್ ನಿಮಿಷ ಸರ್. ಸರ್ ಇಬ್ರದ್ದು ಆಯ್ತು, ಸುಧಾರಿಸ್ತೇನೆ. ನಾನೇ ನಿಂತ್ಕೊಂಡು ಮಾತಾಡ್ತಿರೋದು. ನೀವು ಕುತ್ಕೊಂಬೋದು ಎಲ್ಲಿ ಬೇಕೋ, ಯಾಕೆ ಹಿಂಗ್ ಮಾಡ್ತೀಯ? ಪಾಪ ನಮ್ಮ ಆತ್ಮೀಯ ಸತೀಶ್ ರೆಡ್ಡಿ ಅವರೇ, ದಯವಿಟ್ಟು ಸತೀಶ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ಈ ರೀತಿ ಗೊತ್ತಲ್ಲ, ನಾವು ಕುತ್ಕೋಣ ಸುಮ್ಮನೆ. ನೀವು ಬಹಳ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಆಯ್ತು, ಅವ್ರು ಮಾತಾಡ್ತಾರೆ ಬಿಡ್ರಿ ಅವ್ರಿಗೆ. ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಕೇಳುದಿಲ್ಲ, ಅದೇ ನನಗೆ ಬೇಸರ ಆಗೋದು. ಅಧ್ಯಕ್ಷರೇ, ನಮ್ದೇನು ನನಗೆ ಬಹಳ ಬೇಕಾದವ್ರು ಅವರು. ಇಲ್ಲ ಅವರು ನೋಡಿ, ಅವರ ಒಂದು 10-15 ವರ್ಷದಿಂದ ಗೊತ್ತವ್ರು ನನಗೆ. ಅವರ ಮಾತು ಕಡಿಮೆ, ಕೆಲಸ ಜಾಸ್ತಿ. ಹಿಂದೆ ಮುನಿರತ್ನನು ಕೂಡ ಮಂತ್ರಿ ಆದಾಗ, ಮಂತ್ರಿ ಆಗಿದ್ರು, ಅವಾಗ ಬಿಲ್ ಬಂದಾಗ ಹಣ ನಾನು ಮಾಡಲ್ಲ, ನೀವೇ ಮಾಡ್ಬಿಡಿ ಅಂತ ಹೇಳ್ತಾ ಇದ್ರು. ನಾನು ಹೇಳಿದೆ, ಕಲಿಬೇಕು, ಕೂತ್ಕೊ, ನೀನು ಏನು ತಪ್ಪನ ಮಾತಾಡು. ನಾನು ಈಗ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ, ಅಭ್ಯಾಸ. ನೀವು ಸ್ಪೀಕರ್ ಆಗ್ತೀರಿ ಅಂತ ಕನಸು ಮನಸ್ಸಲ್ಲಿ ತಿಳ್ಕೊಂಡಿಲ್ಲ. ಆ ಸ್ಥಾನ ಕೂತ ಮೇಲೆ ನೀವು ಮಾತಾಡ್ತಾ ಇದ್ದೀರಾ. ಹಾಗೆ ಅವ್ರು ಕಲೀಲಿ. ಏನು ನಾವೇನು ಇಲ್ಲಿ ಯಾರೂ ಹೊರಗಡೆ ಯಾರು ಇಲ್ಲಪ್ಪ. ತಪ್ಪು ಎಲ್ಲರೂ ತಪ್ಪು ಮಾಡೋರೆ. ತಪ್ಪು ಮಾಡದಿದ್ದವ್ರು ಈ ಪ್ರಪಂಚದಲ್ಲಿ ಯಾರು ಸಾಧ್ಯನೇ ಇಲ್ಲ. ತಪ್ಪು ಮಾಡಿದ್ದಾರೆ, ಕಲಿಬೋದು, ಅಭ್ಯಾಸ ಮಾಡು. ಅದಕ್ಕೋಸ್ಕರನೇ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ, ಮಣ್ಣೆ ಮಾಡು, ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೈನ್ ಮಾಡು. ವಿ ವಿಲ್ ಅಕ್ಸೆಪ್ಟ್. ಓಕೆ, ಪಾಸ್ ಮಾಡ್ಕೊಡ್ತೀನಿ. ಸರ್, ಇಲ್ಲಿ ಏನಿದೆ, ಇನ್ನು ಒಂದು ಟ್ರೇಡ್ ಲೈಸೆನ್ಸ್ಗೆ ಸುಮಾರು ಹೊಸ ವರ್ಡ್ಸ್ ಬಂದ್ಬಿಟ್ಟಿದೆ. ಟ್ರೇಡ್ ಲೈಸೆನ್ಸ್ಗೆ ಅದರಲ್ಲಿ ಬಿಲ್ನಲ್ಲಿ ಇದೆ. ಟ್ರೇಡ್ ಲೈಸೆನ್ಸ್ಗೆ ಏನು IT ಇದೆ, BT ಇದೆ, ಬೇರೆ ಬೇರೆ ರೀತಿಯಿಂದ ಹೊಸ ಟ್ರೇಡ್. ಹಳೆಯಲ್ಲಿ ಏನಾಗಿದೆ ಅಂದರು, ಆ ಇಷ್ಟೇ ಟ್ರೇಡ್ ಲೈಸೆನ್ಸ್ಗೆ ನಮಗೆ ಅಧಿಕಾರ ಇದೆ ಇದರಲ್ಲಿ. ಅದ್ರ ಸಲಗೆ ಈ ಬಿಲ್ನಲ್ಲಿ ಸ್ವಲ್ಪ ಚೇಂಜಸ್ ಬಂದಿದೆ ಟ್ರೇಡ್ ಲೈಸೆನ್ಸ್ ಸಲಗೆ. ಮತ್ತು ಪಬ್ಲಿಕ್ ಸಲಗೆ ಏನಾಗಿದೆ, ಪಬ್ಲಿಕ್ ಸಲಗೆ ಒಂದು ಕೌನ್ಸಿಲ್ಗೆ ಪವರ್ ಇದೆ ಈಗ ಪ್ರೆಸೆಂಟ್ಲಿ. ಕೌನ್ಸಿಲ್ನಿಂದ ಕಮಿಷನರ್ ಆಗಲಿ, ಚೀಫ್ ಆಫೀಸರ್ ಆಗಲಿ, ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಂತ ಪ್ಲ್ಯಾನ್ ಈ ಬಿಲ್ನಲ್ಲಿ ಬಂದಿದೆ. ಯಾಕಂದರೆ ಈಗ ಇದ್ರ ಕೌನ್ಸಿಲ್ನಲ್ಲಿ 3 months 6 months ಸಲಗೆ ಮೀಟಿಂಗ್ ಆಗ್ತದೆ. ಅಲ್ಲಿ ಪಬ್ಲಿಕ್ ಇಲ್ಲಿ ಬಂದು ಎಸ್ಪೆಷಲಿ ಬಡವರು ಬಂದಲ್ಲಿ ತಿರುಗಿ ಲೇಟ್ ಆಗ್ತದೆ ಅಂತ ಈ ಬಿಲ್ನಲ್ಲಿ ಬರೀ 30 ದಿವಸದಲ್ಲಿ ಫೈನಲೈಸ್ ಆಗಬೇಕು. ಕಮಿಷನರ್ ಆಗಲಿ, ಚೀಫ್ ಆಫೀಸರ್ ಆಗಲಿ 30 daysನಲ್ಲಿ ಅವರು ಇಮಿಡಿಯೇಟ್ಲಿ ಕೊಡಬೇಕು. ಇಲ್ಲ ಅಂದರೂ ಅವ್ರ ಮೇಲೆ ಫೈನ್, ಆಕ್ಷನ್ ಈ ಥರ ಮಾಡಬೇಕಂತ ರೂಲ್ಸ್ ರೆಗ್ಯುಲೇಷನಲ್ಲಿ ಅದು ಎಲ್ಲ ಡೀಟೇಲ್ ಬರ್ತದೆ. ಅದ್ರ ಸಲುವಾಗಿ ಆಲ್ರೆಡಿ ಈ ಬಿಲ್ ಕಾರ್ಪೊರೇಷನಲ್ಲಿ ಬಂದ್ಬಿಟ್ಟಿದೆ. ಮುನ್ಸಿಪಾಲ್ಟೀಸ್ನಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ಬಿಲ್ ನಿನ್ನೆ ಚರ್ಚೆ ಆಗಿದೆ. ಮುಂದೆ ತಮ್ಮ ಎಲ್ಲರದು ಸಪೋರ್ಟ್ ಆದರೂ ಇದು ಬಿಲ್ ಬರ್ತದೆ. ರಿಕ್ವೆಸ್ಟ್ ಮಾಡ್ತೀನಿ. ಈಗ
ಈಗೇನು ಇದರಲ್ಲಿ ಈ ಬಿಲ್ಲಲ್ಲಿ ತಂದಿರತಕ್ಕಂಥದ್ದು ಮುನ್ಸಿಪಲ್ ಕೌನ್ಸಿಲ್ ಎಂಬ ಪದದ ಬದಲಿಗೆ ಮುನ್ಸಿಪಲ್ ಕಮಿಷನರ್ ಅಥವಾ ಮುಖ್ಯಾಧಿಕಾರಿಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಅವರಿಗೆ ಇರ್ತಕ್ಕಂಥ ಒಂದು ಹಕ್ಕು, ಅದು ಮುನ್ಸಿಪಲ್ ಸದಸ್ಯರಿಗೆ. ನೀವು ಅದನ್ನು ಕಿತ್ತುಕೊಂಡು ನೀವು ಅಧಿಕಾರಿಗಳಿಗೆ ಕೊಟ್ಟರೆ ಸ್ಯಾಂಟಿಟಿ ಏನು ಉಳಿತದೆ? ಸ್ಯಾಂಟಿಟಿ ಉಳಿಬೇಕಲ್ಲ, ಅಧಿಕಾರ ಕಿತ್ತು ನೀವು ಬೇರೆಯವ್ರಿಗೆ ಹರೀಶ್ ಅವರೇ, ಈಗ ನಮ್ಗೆ ಗೊತ್ತಿದೆ, ಈಗ ಕೊಡುದು ಕೂಡ ಕಮಿಷನರೇ ಕೊಡುದು ಸರ್. ಹಾಗೆಲ್ಲ ಸರ್, ಮೀಟಿಂಗ್ ಇಟ್ಟು ಕೊಡೋದು ಏನಾಗಿದೆ ಅಂದ್ರೆ ಸಭೆಯಲ್ಲಿ ಯಾವುದೇ ವಿಷಯಗಳು ಬಂದಾಗ ಪ್ರತಿ ತಿಂಗಳು ನಡೆಯುವಂತಹ ಸಾಮಾನ್ಯ ಸಭೆಯಲ್ಲಿ ಎಲ್ಲ ವಿಷಯಗಳನ್ನು ಇಟ್ಟು ಲೈಸೆನ್ಸ್ ಬರುವುದಿಲ್ಲ ಸರ್, ಬರ್ತದೆ ಲೈಸೆನ್ಸ್ ಬರ್ತಾ ಇತ್ತು, ಅಜೆಂಡಾದಲ್ಲಿ ಬಂದು ಚರ್ಚೆ ಮಾಡಿ ಬರ್ತಾ ಇದ್ರು. ನೀವೀಗ ಇದರಲ್ಲಿ ಮುನ್ಸಿಪಲ್ ಕೌನ್ಸಿಲ್ ಬದಲಿಗೆ ಮುನ್ಸಿಪಲ್ ಕಮಿಷನ್ ಅಥವಾ ಮುಖ್ಯಾಧಿಕಾರಿ ಅಂತ ಹೇಳಿದಿರಿ. ಅಂದ್ರೆ ಕೌನ್ಸಿಲ್ ಗಮನಕ್ಕೆ ಬಾರದಲ್ಲೇ ನೇರವಾಗಿ ಮುಖ್ಯಾಧಿಕಾರಿಗೆ ಕೊಡಬಹುದು ಅಂತೇಳಿ ಬಿಲ್ಲಲ್ಲಿ ತಂದಿದಿರಿ. ಮಾನ್ಯ ಸಚಿವರು ಏನ್ ಹೇಳಿದ್ರು ಅಂತಂದ್ರೆ ಇದರಿಂದ ತಡ ಆಗ್ತಾ ಇದೆ ಅಂತಂದ್ರು. ಪ್ರತಿ ತಿಂಗಳು ಸಾಮಾನ್ಯ ಸಭೆ ಸೇರ್ಬೇಕು ಅಂತಿದೆ ಕೌನ್ಸಿಲ್ ಅಲ್ಲಿ. 3 ತಿಂಗಳಿಗೆ ಒಂದ್ಸರಿ ಸೇರೋದಲ್ಲ, ಪ್ರತಿ ತಿಂಗಳು ಸೇರ್ತಾರೆ. ಯಾರು ಎಲ್ಲಿ ಸೇರಲ್ಲ ಅಂತ ಹೇಳ್ತಿದ್ರಿ? ಹಾಗಾಗಿ ದಯಮಾಡಿ ಇದನ್ನ ಜನಪ್ರತಿನಿಧಿಗಳ ಗೌರವವನ್ನು ಉಳಿಸಿ ಅಂತ ನನ್ನ ವಿನಂತಿ ಅಷ್ಟೇ. ಓಕೆ, ಎಲ್ಲ ಬೇರೆ ಚರ್ಚೆ ಬೇಡ, ಸಿಂಪಲ್ ವಿಚಾರ. ಏನು ಸುನೀಲ್ ಕುಮಾರ್ ಅವರು ಹೇಳಿದ್ರು, ಈಗಾದ್ರೆ ಅಲ್ಲಿ ಮುನ್ಸಿಪಾಲಿಟಿಯಲ್ಲಿ ಚುನಾಯಿತ ಪ್ರತಿನಿಧಿಗೆ ಗೌರವನೇ ಸಿಗೋದಿಲ್ಲ. ಎಲ್ಲರೂ ಹೋಗ್ತಾರೆ, ಚೀಫ್ ಆಫೀಸರ್ ಅಂತ ಹೋಗ್ತಾರೆ, ಕೆಲಸ ಮಾಡಿಸ್ಕೊಂಡ್ ಬರ್ತಾರ. ಒಂದ್ ನಿಮಿಷ ತಡ್ರಿ ಅಧ್ಯಕ್ಷರೇ, ಒಂದೇ ನಿಮಿಷ. ಮತ್ತೆ ಹಾಗಿದ್ರೆ ಎಲ್ಲ ಅಧಿಕಾರಿಗಳು ಇಲ್ಲಿ ಚೀಫ್ ಸೆಕ್ರೆಟರಿ ಕೊಟ್ಬಿಡ್ರಿ. ಆಯ್ತು ಮಂತ್ರಿ ಅವರೇ. ಅಲ್ಲ ಒಂದ್ ನಿಮಿಷ ಚೀಫ್ ಸೆಕ್ರೆಟರಿ ಕೊಡ್ರಿ. ಅದೇ ವಿಷಯ ಮಾತಾಡ್ತೀನಿ. ಈ ಸದನದಲ್ಲಿ ಹಿರಿಯರಾಗಿರ್ತಕ್ಕಂಥ DP ಜಯಚಂದ್ರ ಅವರು ಇದ್ದಾರೆ, ಕೋನ್ ರೆಡ್ಡಿ ಅಂತ ಅವರು ಇದ್ದಾರೆ. ಅವ್ರು ಹೇಳಿ ಜನಪ್ರತಿನಿಧಿಗಳಿಗೆ ಇಂಥ ಒಂದು ಅವಕಾಶಗಳನ್ನು ತೆಗೆಯುವಂಥದ್ದು ಸರಿ ಅಂತ ಹೇಳಿ. ರೆಡ್ಡಿ ಅವರೇ, ಇಲ್ಲ, ಈ ಬಿಲ್ ತರ್ತಕ್ಕಂಥದ್ದು ಸ್ವಲ್ಪ ಒಳ್ಳೇದೇ ಇದೆ. ಆದ್ರೆ ಒಂದು ಮಾತನ್ನ ಸಿವಿಲ್ ಇಂಜಿನಿಯರ್ಗಳಿಗೆ ಕೆಲವೊಂದು ಬದಲಾವಣೆ ಮಾಡ್ಯಾರ. ಏನಂದ್ರೆ ಅವರು ಇಲ್ಲಿವರೆಗೆ ಅವರೆಲ್ಲ ಕೆಲಸ 3 ಲಕ್ಷ ಜನ ಅದಾರ ಇಡೀ ರಾಜ್ಯದಲ್ಲಿ. ಅವ್ರ ಹಕ್ಕನ್ನು ಕಡಿಮೆ ಆಗ್ತಕ್ಕಂಥ ಆಗ್ಬೋದು. ಅದನ್ನ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಇದನ್ನು ಸೇರಿಸ್ಬೇಕು. ಅದಕ್ಕೆ MBBL ತಿದ್ದುಪಡಿ ಮಾಡೋದು ಅಂತ ಹಾಕ್ಯಾರ. ಅದನ್ನ ಸ್ವಲ್ಪ ಚೇಂಜ್ ಮಾಡ್ಬೇಕು ಅಂತ ವಿನಂತಿ ಮಾಡಿ. ಮುನ್ರಾಜ್ ಸರ್, ಇದ್ರ ಜೊತೆ ಈ ಒಂದು ಸೆಕ್ಷನ್ 1A ಕರಗಳು, ನಿರ್ಬಂಧಗಳು ಮತ್ತು ಷರತ್ತುಗಳ ವಿಧಿಸೋದಕ್ಕೆ ಇದಕ್ಕೂ ಚೀಫ್ ಆಫೀಸರ್ ಮತ್ತೆ ಕಮಿಷನರ್ಗೆ ರೈಟ್ಸ್ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪೆನಲ್ಟಿ ಇಂಪೋಸ್ಡ್ ಎಟ್ ಟೈಮ್ ಆಫ್ ಇಶ್ಯೂಯನ್ಸ್ ಆಫ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಫಾರ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್, ರೆಗ್ಯುಲರೈಸೇಷನ್ ಪೆನಲ್ಟಿಗೂ ರೈಟ್ಸ್ ಇವರು ಕಮಿಷನರ್ಗೆ ಕೊಡ್ತಾ ಇದ್ದಾರೆ ಟು ಫಿಕ್ಸ್ ದ ಪೆನಲ್ಟಿ. ಅದು ಅಟ್ಲೀಸ್ಟ್ ಬಾಡಿಯಲ್ಲಿ ಇಡಬೇಕಲ್ಲ ಸರ್. ಇಶ್ಯೂ ಮಾಡಕ್ ಲೈಸೆನ್ಸ್ ಓಕೆ, ಬಟ್ ಎಷ್ಟು ಫೈನು ಅಥವಾ ಎಷ್ಟು ಪೆನಲ್ಟಿ ಅಂತ ಇಂಪೋಸ್ ಮಾಡಕ್ ಅದಕ್ಕೂ ರೈಟ್ಸ್ ಕಂಪ್ಲೀಟ್ಲಿ ಇವರು ಕಮಿಷನರ್ಗೆ ಅಥವಾ ಚೀಫ್ ಆಫೀಸರ್ ಕೊಡ್ತಾ ಇದ್ದಾರೆ ಸರ್ 1A ಸೆಕ್ಷನ್ ಅಡಿ. ಅಧ್ಯಕ್ಷರೇ, ಪುರಸಭೆ, ಪಟ್ಟಣ ಪಂಚಾಯತ್, ನಗರ ಪಂಚಾಯತಿಗಳಿವೆ. ಅದಕ್ಕೆ ಸಂವಿಧಾನಾತ್ಮಕವಾಗಿ ಚುನಾವಣೆ ನಡೆದು ಅದರಲ್ಲಿ ಆಮೇಲೆ ಅಧ್ಯಕ್ಷರು, ಸದಸ್ಯರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ. ಆ ಒಂದು ಸಾಮಾನ್ಯ ಸಭೆ ಪ್ರತಿ ತಿಂಗಳು ನಡೆಯುತ್ತದೆ. ಆ ಸಾಮಾನ್ಯ ಸಭೆಯಲ್ಲಿ ಅಜೆಂಡಾವನ್ನಿಟ್ಟು ಅಜೆಂಡಾದಲ್ಲಿ ಸೇರಿಸಿಕೊಂಡು ಅಲ್ಲಿ ತೀರ್ಮಾನ ಆಗ್ಬೇಕಲ್ಲದೆ ನೇರವಾಗಿ ನಮ್ಮ CEO ಅಥವಾ AC ಅವರು ಮಾಡಿದ್ರೆ ಇದಾಗದೆ ಬಾಡಿಗೆ ಏನು ಗೌರವ ಇದೆ? ಹೇಳದೆ ಕೇಳದೆ ಎಲ್ಲ ಸೆಕ್ರೆಟರಿ ಮಾಡೋದಿದ್ರೆ ಈಗ ಇಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಸೆಕ್ರೆಟರಿ ಮಾಡ್ಲಿಕ್ಕೆ ಆಗ್ತದ? ಬರಬಾರ್ದು ಅದು ಅಂತ. ಅಲ್ಲ, ಇದನ್ನ ಪಾಸ್ ಮಾಡೋದಾದ್ರೆ ತಿದ್ದುಪಡಿಯೊಂದಿಗೆ ಅಂತ ಹೇಳಿ ಪಾಸ್ ಆಗಬೇಕು. ಚೀಫ್ ಆಫೀಸರ್ ಆಗಲಿ, ಕಮಿಷನರ್ ಆಗಲಿ, ಬರೀ ಬಿಲ್ಡಿಂಗ್ ಪ್ಲಾನ್ಸ್ ಅಲ್ಲಿಗೆ, ಬೇರೆ ಎಲ್ಲ ಕೌನ್ಸಿಲ್ಗೆ ಅಧಿಕಾರ ಇದೆ. ಮತ್ತೆ ಇದು ಇಲ್ಲ ಬಿಲ್ಡಿಂಗ್ ಪ್ಲಾನ್ ಇಂಪಾರ್ಟೆಂಟ್ ಇದೆ. ಆದರೂ ಪಬ್ಲಿಕ್ 3 months 6 months ನಲ್ಲಿ ಅಲ್ಲಿ ತುಂಬಾ ತೊಂದರೆನಲ್ಲಿ ಇದ್ದಾರೆ. ಎಸ್ಪೆಷಲಿ ಮೊನ್ನೆ ರೀಸೆಂಟ್ಲಿ ಏನಾಗಿದೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ. OC ಕೊಡ್ಬೇಕಂದ್ರು ಬೇಸಿಕ್ ಫೆಸಿಲಿಟೀಸ್ ಅವರಿಗೆ OC ಕಂಪಲ್ಸರಿ ಬೇಕು, ಇಲ್ಲಾಂದ್ರೆ ಎಲೆಕ್ಟ್ರಿಸಿಟಿ ಕೊಡಬಾರ್ದು, ವಾಟರ್ ಸಿಸ್ಟಮ್ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದಿದೆ. ಅದರಿಂದ ಸುಮಾರು ಜನ ಅಲ್ಲಿ ತೊಂದರೆನಲ್ಲಿದ್ದಾರೆ. ಮತ್ತು ಇದು ಒಂದು ಬಂದರೂ ಕೌನ್ಸಿಲ್ ಅಂದರೂ ಯಾವಾಗಲೂ ಕೌನ್ಸಿಲ್ ನಿಮ್ಮ ಎಲ್ಲರ ಹತ್ರ ಇದೆ. ಮೆಂಬರ್ಸ್ ಮಂತ್ಲಿ ಸೇರಿಸಬಹುದು, ಆದರೂ ಮೀಟಿಂಗ್ ಫಿಕ್ಸ್ ಆಗಬೇಕಂದ್ರೆ 3 months ಇಲ್ಲಾಂದ್ರೆ 6 months ಆಗ್ತದೆ. ನಾವು ಸದಸ್ಯರು MLAಗಳು ಬೋರ್ಡ್, ನಾವು ಸದಸ್ಯರು MLAಗಳು ತಿಂಗಳು ಆಗ್ಬೇಕು. ಇಲ್ಲ ತಮ್ದು ಏನ್ ಸಜೆಷನ್ ಇದೆ? ಏನ್ ಸಜೆಷನ್ ಇಲ್ಲ. ಇದು ಅವ್ರು ಹೇಳ್ದಂಗೆ ನಿಜವಾಗ್ಲೂ ಕಮಿಷನರಿಗೆ ಕೊಡಬೇಡಿ. ಅಲ್ಲಿ ಲೋಕಲ್ ಬಾಡಿಗಳು ಏನ್ ಮಾಡ್ತವೆ? ಒಂದ್ ನಿಮಿಷ ಸಚಿವರೇ, ಸನ್ಮಾನ್ಯ ಸಚಿವರೇ,
ಸಚಿವರು ಒಂದ್ ನಿಮಿಷ ಬಾಡಿಗಳು ಏನ್ರಿ ಮಾಡ್ಬೇಕು? ನಾಳೆ ಬೆಳಿಗ್ಗೆ ಅವ್ರನ್ನ ಇದಕ್ಕೆ ಅಲ್ಲಿ ಮಾತಾಡ್ಸಕ್ ಜನಗಳು. ಅದೇ ಸನ್ಮಾನ್ಯ ಅಧ್ಯಕ್ಷರೇ, ಇದು ಕೌನ್ಸಿಲ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಸದಸ್ಯರ ನಿರ್ಣಯದ ಮೇಲೆ ಇದನ್ನು ಮಾಡಿದ್ರೆ ಭ್ರಷ್ಟಾಚಾರ ವ್ಯವಸ್ಥೆ ಕಡಿವಾಣ ಹಾಕಿದಾಗ ಆಗ್ತದೆ. ಇಲ್ಲದಿದ್ರೆ ನೀವು ಡೈರೆಕ್ಟ್ ಆಗಿ ಇದನ್ನು ಕಮಿಷನರ್ ಇವರಿಗೆ ಕೊಟ್ರೆ ನಾಳೆ ಇನ್ನು ಯಾರನ್ನು ಕೇಳೋದಿಲ್ಲ ಜನ. ಈಗ ಆಲ್ರೆಡಿ ಬಿಲ್ ಪಾಸ್ ಆಗ್ಬಿಟ್ಟಿದೆ. ಒಂದ್ ಸೈಡ್ ದಯವಿಟ್ಟು ಕೆಲವೊಂದು ಮಾರ್ಗಸೂಚಿಗಳ ಬದಲಾವಣೆ ಮಾಡಿ ಬಿಲ್ ಪಾಸ್ ಮಾಡಿ ದಯವಿಟ್ಟು. ಚೀಫ್ ಆಫೀಸರ್ಗೆ ಒಂದ್ ನಿಮಿಷ ಅಲ್ಲ, ನಾನು ಆಡಳಿತ ಪಕ್ಷ ಸದಸ್ಯರಿಗೆ ಎಲ್ರಿಗೂ ಸಮಸ್ಯೆ ಆಗ್ತದೆ ಈ ರೀತಿಯ ಬಿಲ್ ಅನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರೆ. ಈಗ ಸಭೆ ಸದಸ್ಯರಿಗೆ ಯಾವುದೇ ಮರ್ಯಾದೆ ಇಲ್ಲದಂಗಾಗತ್ತೆ ಇದು. ಹರೀಶ್ ಪೂಜಾ, ಏನ್ ಸರ್ ಇದು? ಚುನಾಯಿತ ಪ್ರತಿನಿಧಿಗಳಿಗೆ ಅಗೌರವ ಆಗುವಂತ ನಿರ್ಣಯವನ್ನ ನಮ್ಮ ಸದನದಿಂದನೇ ಮಾಡಿ ಕಳಿಸೋದು ನಮಗೆ ನಾವೇ ಮಾಡಿಕೊಂಡಂತ ಒಂದು ಘೋರ ಅವಮಾನ. ನೀವು ಚುನಾಯಿತ ಪ್ರತಿನಿಧಿಗಳ ವಿಶ್ವಾಸ ಇಲ್ಲದವ ಕಮಿಷನರ್ ಮೇಲೆ ಹೆಂಗ್ ವಿಶ್ವಾಸ ಇಡಕತ್ರಿ? ಇದು ನೇರವಾಗಿ ಭ್ರಷ್ಟಾಚಾರಕ್ಕೆ ನಾಂದಿ ಆಡ್ತೈತಿ, ಭ್ರಷ್ಟಾಚಾರ ಹೆಚ್ಚಿಗೆ ಮಾಡ್ತೈತಿ. ಕೌನ್ಸಿಲ್ ಮೇಲೆ ಇರೋ ಮತ್ತೆ ಯಾವ ಮುನ್ಸಿಪಾಲಿಟಿ ಮೆಂಬರ್ಸ್ ಕರೆಸ್ತಾರೆ ನೀವು? ಈಗ ಹೋಗಿ ತಡ್ರಿ, ನೀವು ಮುನ್ಸಿಪಾಲಿಟಿ ಮೆಂಬರ್ ಇರ್ತೀರಿ, ನಾನು ಮುನ್ಸಿಪಾಲಿಟಿ ಮೆಂಬರ್ ಅದಾನೆ. 224 ಜನ ಸದಸ್ಯರು ಕೂಡ ಮುನ್ಸಿಪಾಲಿಟಿ ಮೆಂಬರ್ ಅದಾರ. ಇನ್ ಟೈಮ್ ಕರೆಸಬೇಕಾಗಿದ್ದು ನಮ್ಮ ಕರ್ತವ್ಯ. ದಯವಿಟ್ಟು ಚೀಫ್ ಆಫೀಸರು ಕಮಿಷನರ್ ಕಡೆ ಈ ಅಧಿಕಾರವನ್ನು ಕೊಟ್ಟಬೇಡಿ. ತಡ್ರಿ ವಿಶ್ವನಾಥ್ ತಡ್ರಿ, ನೀವು ಈ ಅಧಿಕಾರವನ್ನು ಚೀಫ್ ಆಫೀಸರ್ಗೆ ಕೊಟ್ರ ಪ್ರಜಾಪ್ರಭುತ್ವಕ್ಕೆ ಮಾಡುವಂತ ದೊಡ್ಡ ಅಪಮಾನ ಮತ್ತು ಭ್ರಷ್ಟಾಚಾರಕ್ಕೆ ಮಾಡಿಕೊಡುವಂತ ದೊಡ್ಡ ರಹದಾರಿಯನ್ನ ರಹಮಾನ್ ಖಾನ್ ತಾವು ಕಲ್ಪಿಸಿಕೊಟ್ಟಂಗೆ ಕಿರಿಯ ಅಪಕಾರ್ತಿಯನ್ನ ನೀವು ಪಡ್ಕೋಬೇಡ್ರಿ. ಸರ್, ಮಾನ್ಯ ಸಭಾಧ್ಯಕ್ಷರೇ, ದಯವಿಟ್ಟು ಈಗ ಪುರಸಭೆಗೆ ನಾವುಗಳು ಕೂಡ ಒಬ್ರು ಸದಸ್ಯರಿದ್ದೇವೆ. ನಾವೊಬ್ರು ಜನಪ್ರತಿನಿಧಿಗಳಾಗಿ ನಾವು ಕೂಡ ತಿದ್ದುಪಡಿ ಮಂಡ್ಯ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ತಿದ್ದುಪಡಿ ತಕೊಂಬಿಡಿ. ಸಭಾಧ್ಯಕ್ಷರೇ, ಸುರೇಶ್ ಅಣ್ಣ, ಮಾನ್ಯ ಸಭಾಧ್ಯಕ್ಷರೇ, ರಹೀಮ್ ಖಾನ್ ನಂದು ಇದು ಒಂದೇ ಇಲಾಖೆ ಸಭಾಧ್ಯಕ್ಷ, ಅಣ್ತಮ್ಮಗಳ ಥರ. ಇವಾಗ ಆಲ್ರೆಡಿ ನಾವು ಕಾರ್ಪೊರೇಷನ್ ಅಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್, ಉಳಿದಿದ್ದ ಕಾರ್ಪೊರೇಷನ್ ಎಲ್ಲ ಸೇಮ್ ರೂಲ್ಸ್ ಮಾಡಿದೀವಿ ಸಭಾಧ್ಯಕ್ಷರೇ. ಬರೀ ಪ್ಲಾನ್ ಸ್ಯಾಂಕ್ಷನ್ ಮಾತ್ರ ಕಮಿಷನರ್ಗೆ ಇರ್ತದೆ ಸಭಾಧ್ಯಕ್ಷ. ಈಗ ಬೆಂಗಳೂರಲ್ಲಿ ಸಭಾಧ್ಯಕ್ಷರೇ ಎಲ್ಲಿ ಪ್ಲಾನ್ ಸ್ಯಾಂಕ್ಷನ್ ಎಲ್ಲಿ ಕಾರ್ಪೊರೇಷನ್ಗೆ ಇರ್ತದೆ? ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಪ್ಲಾನ್ ಸ್ಯಾಂಕ್ಷನ್. ಸುರೇಶ್ ಒಂದೇ ನಿಮಿಷ. ಬೆಂಗಳೂರು ಕಾರ್ಪೊರೇಷನ್ ಬೆಂಗಳೂರು ಸುರೇಶ್ ಒಂದ್ ನಿಮಿಷ, ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರು ಕಾರ್ಪೊರೇಷನಿಗೂ ಮಂಗಳೂರು ಕಾರ್ಪೊರೇಷನಿಗೂ ಮತ್ತು ನಮ್ಮೂರಿನಲ್ಲಿರುವಂತ ಒಂದು ಪುರಸಭೆಗೂ ವ್ಯತ್ಯಾಸ ಇದೆ. ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ 1 ಲಕ್ಷ ಅರ್ಜಿಗಳು ಬರಬಹುದು ಕಟ್ಟಡ ಕಟ್ಟಬೇಕು ಪರ್ಮಿಷನ್ಗೆ. ಅವಾಗ ಎಲ್ಲದನ್ನು ಕೂಡ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಮ್ಮ ಪುರಸಭೆಯಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಬರೋದೇ ಲಿಮಿಟೆಡ್. ಅದನ್ನ ಕೌನ್ಸಿಲ್ ಕೊಡ್ತೀನಿ ಅಂತಂದ್ರೆ ಪ್ರತಿ ತಿಂಗಳು ಕೌನ್ಸಿಲ್ ಬಿಲ್ಲಿನ ಬಗ್ಗೆ ಚರ್ಚೆ ಮಾಡ್ಬೇಕು. ನೀವು ಕೇಳಿಸ್ಕೊಳ್ಳೋ ತಾಳ್ಮೆ ಕೇಳ್ತಾರ ಸರ್? ಪ್ರತಿ ತಿಂಗಳು ಎಲ್ಲಿ ಕೌನ್ಸಿಲ್ ನಡೀತಾ ಇದೆ? ಪ್ರತಿ ತಿಂಗಳು ನಡೆಯುತ್ತೆ. ಮಾನ್ಯ ಸಚಿವರು, ನಿಮಗೆ ಗೊತ್ತಿರಲಿ, ನಿಮ್ ಗಮನಕ್ಕೆ ಪ್ರತಿ ತಿಂಗಳು ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾ ಇದ್ರಿ. ಪ್ರತಿ ತಿಂಗಳು 30ನೇ ತಾರೀಕು ನಡೆಯೋದು. ಎಲ್ಲ ಕಡೆ ನಡೆಯುತ್ತೆ ಗುರುವೆ, ಎಲ್ಲ ಕಡೆ ನಡೆಯುತ್ತೆ. ದಯಮಾಡಿ ಬೆಂಗಳೂರು ಕಾರ್ಪೊರೇಷನ್ ಪುರಸಭೆ ಪಟ್ಟಣ ಪಂಚಾಯತ್ ಹೋಲಿಕೆ ಮಾಡಬೇಡಿ. ಇನ್ನೊಂದು ಮೈನ್ ಪಾಯಿಂಟ್ ಇದೆ ಮಾಡಿದ್ರೆ ಲೇಟ್ ಮಾಡಿದ್ರೆ ಬಂದ್ಬಿಟ್ಟು ಕೌನ್ಸಿಲ್ ಅವ್ರು ಅಪೀಲ್ ಮಾಡ್ಬೋದು. ಎಲ್ಲ ಬಿಟ್ಟು ನಾವು ಮಾತಾಡ್ಬೋದು.
ಅದು ಅಪಿಲೇಟ್ ಅಥಾರಿಟಿ ಇದೆ. ಅದು ಸಮಸ್ಯೆ ಆದ್ರೆ ಕಮಿಷನರ್ ಆಗಿಲ್ಲ ಅಂದ್ರೆ ಅವರು ಕೌನ್ಸಿಲ್ಗೆ ಅಪೀಲ್ ಮಾಡಬಹುದು. ಸಿಂಪಲ್. ದಯಮಾಡಿ ಬೇರೆ ಎಲ್ಲ ವಿಷಯಗಳಿಗೆ ನಮ್ಗೆ ಒಪ್ಪಿಗೆ ಇದೆ, ಇದೊಂದು ಒಪ್ಪಿಗೆ ಇಲ್ಲ. ದಯಮಾಡಿ ಇದಕ್ಕೆ ತಿದ್ದುಪಡಿ ಮಾಡಿ. ಮತ್ತೆ ನಾವು ಜನಪ್ರತಿನಿಧಿಗಳ ಕಟ್ ಮಾಡ್ತೀವಿ ನಿಮಿಷ. ಸರ್ಕಾರ ಇದಕ್ಕೆ ದಯಮಾಡಿ ಹಠಕ್ಕೆ ಬೀಳಬಾರ್ದು, ತಿದ್ದುಪಡಿ ಮಾಡಿ. ಸುರೇಶ್ ಆಗ್ಲಿ ರಹೀಂ ಖಾನ್ ಆಗ್ಲಿ ದಯಮಾಡಿ ಮುನ್ಸಿಪಾಲಿಟಿ ಕೌನ್ಸಿಲರ್ಸ್ ಹಕ್ಕನ್ನ ಕಸಿತಾ ಇರುವಂತದ್ದು ಸರಿಯಲ್ಲ, ಈ ಸಲ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಿದ್ದುಪಡಿಯೊಂದಿಗೆ ಮಾಡ್ಕೊಳ್ಳಿ. ಅವ್ರು ಮಾತಾಡೋದು ಯಾಕೆ ಮಾತಾಡ್ತೀರಿ? ಈಗ ಆನಂದ್ ಕೂತ್ಕೊ ಒಂದ್ ಸೆಕೆಂಡ್. ಈಗ ನಾವೊಂದು ಕೇಳಿ ಆಯ್ತು. ಈಗ ವಿಷಯ ಒಂದ್ ನಿಮಿಷ ಈ ಬಿಲ್ ಬಗ್ಗೆ ಒಂದ್ ನಿಮಿಷ ಮಾತಾಡ್ತೀನಿ. ನಾನು ಪುರಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಬಿಲ್ಡಿಂಗ್ ಲೈಸೆನ್ಸ್ ವಾರಕ್ಕೆ 8-10 ಬಿಲ್ಡಿಂಗ್ ಲೈಸೆನ್ಸ್ ಬರ್ತಾ ಇರುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯಗಳು ಹೇಳಿ ಕನಿಷ್ಠ 3-4 ತಿಂಗಳು ಕಡಿಮೆ ಎಲ್ಲೂ ಕೂಡ ಪುರಸಭೆಯ ಜನರಲ್ ಬಾಡಿ ಕೆಲವು ಎಷ್ಟೋ ಪುರಸಭೆಗಳಲ್ಲಿ 6 ತಿಂಗಳು ಜನರಲ್ ಬಾಡಿ ಆಗಲ್ಲ. ಸಾಮಾನ್ಯ ಜನ ಬಿಲ್ಡಿಂಗ್ ಲೈಸೆನ್ಸ್ ನಿಮ್ದೆಲ್ಲ ನಿಮ್ಮ ಅಭಿಪ್ರಾಯವನ್ನು ನಾವು ಹೇಳಿದ ಕೇಳಲಿಲ್ಲ. ಜನಸಾಮಾನ್ಯರು ಆಯ್ತು, ಗೊತ್ತಾಯ್ತು, ಎಲ್ಲ ಬುದ್ಧಿವಂತರು ಕೊಟ್ಟು ಮಾಡ್ಲಿ, ಸರಿ ಕಾಪಾಡ್ಲಿ, ಕಾಯ್ತಕ್ಕಂತ ಅವಶ್ಯಕತೆ ಇಲ್ಲ. ಚರ್ಚೆ ಮಾಡ್ಬೇಕು. ಯಾಕೆ ಮತ್ತೆ ಮತ್ತೆ ಮಾತಾಡ್ತೀವಿ? ಅದನ್ನ ಹೇಳಿದ್ದನ್ನು ಹೇಳ್ಬೇಡಿ. ಬಿಲ್ಡಿಂಗ್ ಆಯ್ತು. ಈಗ ನಾನು ಹೇಳಿದಷ್ಟೇ ಕೇಳಿ. ಈಗ ಮುನ್ರಾಜ್ ಈಗ ವಿಚಾರ ಹೇಳಿ. ಆನಂದ್ ಕೂತ್ಕೊಳ್ಳಿ. ನೋಡಿ, ನೀವೆಲ್ಲ ಶಾಸಕರು ಮತ್ತು ಎಲ್ಲ ಅನುಭವ ಇರುವವರು, ಈ ಪಂಚಾಯತ್ ನಗರಸಭೆ ಇದನ್ನೆಲ್ಲ ನೋಡಿಕೊಂಡು ಇಲ್ಲಿ ಬಂದವರು. ಇಲ್ಲಿ ಈ ಒಂದು ಸಮಸ್ಯೆಯನ್ನು, ಈ ಒಂದು ಬಂದಂತ ಅಭಿಪ್ರಾಯಕ್ಕೆ ಹೇಗೆ ಸಮರ್ಪಕವಾಗಿ ತೀರ್ಮಾನ ಮಾಡಬೇಕು ಚರ್ಚೆ ಮಾಡೋದು ಬಿಟ್ಟು ಅದು ಹಾಗೆ ಅದೆಲ್ಲರಿಗೂ ಗೊತ್ತಿದೆ. ಇಲ್ಲಿ ವಿಚಾರ ಏನಿದೆ, ಇಲ್ಲೊಂದು ಬಿಲ್ ಅವ್ರು ಮಂಡನೆ ಮಾಡಿದ್ದಾರೆ. ಇದರಲ್ಲಿ ಏನಿದೆ, ಮುಂಚೆ ಕೌನ್ಸಿಲ್ ಅಂತ ಇದ್ದದ್ದನ್ನು ಕಮಿಷನರ್ಗಂತ ಇವತ್ತು ಅವರು ಕೊಟ್ಟಿದ್ದಾರೆ. ನಿಮ್ಮ ಅಭಿಪ್ರಾಯ ಏನಿದೆ, ಜನಪ್ರತಿನಿಧಿ ಹಕ್ಕನ್ನು ಕಸಿಯುವಂಥ ಕೆಲಸ ನಾವು ಮಾಡಬಾರ್ದು. ಒಂದು, ಅದಕ್ಕಾಗಿ ಆ ಬಿಲ್ಲು ನಮಗೆ ಅಷ್ಟು ಬರಲಿಕ್ಕೆ ಆಗುವುದನ್ನು ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ. ಅವರ ಅಭಿಪ್ರಾಯ ಪ್ರಕಾರ ಏನಿದೆ, ನಾವು ಜನಪ್ರತಿನಿಧಿ ಹಕ್ಕನ್ನು ಕೂಡ ಕಸಿಯುವುದಿಲ್ಲ. ಏನು ಇವತ್ತು ನೀವೊಂದು ಬಿಲ್ಡಿಂಗ್, ಫಾರ್ ಎಕ್ಸಾಂಪಲ್ ನೀವೊಂದು ಪರ್ಮಿಷನ್ ನೀವು ಅಪ್ಲಿಕೇಶನ್ ಕೊಡ್ತೀರಿ, ಅದು ನೀವು ನೀವು 2ನೇ ತಾರೀಕು ಕೊಟ್ಟರು ಕೂಡ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಆಗಬೇಕಾದ್ರೆ ಇನ್ನು 28 ದಿವಸ ನೀವು ಕಾಯಬೇಕು. ಆಯ್ತವ, ಕೂತ್ಕೊಳ್ಳೊಮ್ಮೆ. ನೀವೊಬ್ಬ ಬುದ್ಧಿವಂತರ. ಕೆಲವು ಬಹುತೇಕ ಎಲ್ಲ ನಗರಸಭೆಯಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ 1 ತಿಂಗಳಿಗೊಮ್ಮೆ ಸಭೆ ನಡೀತದೆ. ಅದು ಇಡೀ ರಾಜ್ಯದ ಎಲ್ಲ ಕಡೆಗಳಲ್ಲಿ ನಮಗೆ ಹೇಳಿಕೆ, ನಮ್ಮ ಜಿಲ್ಲೆಯಲ್ಲಿ ಸಾಧಾರಣ ಕಡ್ಡಾಯವಾಗಿ ಪ್ರತಿ ತಿಂಗಳು ಕೂಡ ಕೌನ್ಸಿಲ್ ನಡೀತದೆ. ನನಗೆ ಬೇರೆ ಜಿಲ್ಲೆದು ಗೊತ್ತಿಲ್ಲ. ಇವು ಕೆಲವರು ಹೇಳ್ತಾರೆ 6 ತಿಂಗಳಿಗೆ ನಡೆಯುವುದಿಲ್ಲ, ಕೆಲವು 3 ತಿಂಗಳು ನಡೆಯುವುದು. ಅದು 1 ತಿಂಗಳಿಗೊಮ್ಮೆ ನಡೆಯಲಿ. ನೀವೊಬ್ಬರು ಒಂದು ಬಿಲ್ಡಿಂಗ್ ಲೈಸೆನ್ಸ್ ಅಪ್ಲಿಕೇಶನ್ ಕೊಟ್ಟಾಗ ನೀವು 2ನೇ ತಾರೀಕು ಕೊಡ್ತೀರಿ, ನೀವು ಕೌನ್ಸಿಲ್ ತನಕ ನೀವು 28 ದಿವಸ ನೀವು ಕಾಯಬೇಕು. ಆವಾಗ ಒಂದು ಹೇಳಿ ಕೇಳಿ. ಅದಕ್ಕಾಗಿ ನೀವು 2ನೇ ತಾರೀಕು ಕೊಟ್ಟರೆ ನಿಮ್ಗೆ 1 ವಾರದಲ್ಲಿ ಕೋರೊಂದು ಅವಕಾಶ ಮಾಡಿ ಕೊಡೋ ಜೊತೆಯಲ್ಲಿ ನಾನು ಹೇಳುವಂಥದ್ದೇನು, ಒಮ್ಮೆ ಕಮಿಷನ್ ಕೊಟ್ಟರೆ ನೆಕ್ಸ್ಟ್ ಮಂತ್ಲಿ ಮೀಟಿಂಗ್ ಬರುವಾಗ ಆ ಮಂತ್ಲಿ ಮೀಟಿಂಗ್ ಕಮಿಟಿ ಮೀಟಿಂಗ್ ಅದನ್ನು ತರಬೇಕು. ಎಷ್ಟೇ ಲೈಸೆನ್ಸ್ ಕೊಟ್ಟರು ಅದನ್ನು ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗಲ್ಲಿ ಮೀಟು ಅದನ್ನು ಅಪ್ರೂವ್ ಮಾಡಿಸಬೇಕಂತ ಕೆಲಸ ಇದನ್ನು ಮಾಡಿಸ್ಬೇಟ್ರೆ ಅಂತ ನನಗೆ ಕಾಣ್ತದೆ. ಅವ್ರು ಸಚಿವರು ಏನು ಹೇಳಿದ್ರು ಅಂದ್ರೆ, ಸುರೇಶ್ ಒಂದು ನಿಮಿಷ, ಸಚಿವರು ಮಾತಾಡ್ತಾ ಏನು ಹೇಳಿದ್ರು ಅಂದ್ರೆ 3 ತಿಂಗಳಿಗೆ 4 ಕೆಲವೊಂದು ಕಡೆ ನಡೀತದೆ, ಅದಕ್ಕೆ 30 ದಿನದೊಳಗೆ ಕಮಿಷನರ್ಗೆ ಕೊಡಬೇಕು ಅಂತ ಪರ್ಮಿಷನ್ ಕೊಟ್ಟಿದೀವಿ ಅಂತಂದ್ರು. ಕಮಿಷನರೇ 30 ದಿನದೊಳಗೆ ಒಳಗೆ ಮಾಡೋದಾದ್ರೆ ಕೌನ್ಸಿಲ್ ಮೀಟಿಂಗ್ 30 ದಿನದಲ್ಲಿ ನಡೆಯುತ್ತೆ. ಯಾರಿಗೆ ಇದನ್ನ ನೀವು 2ನೇ ತಾರೀಕು 3ನೇ ತಾರೀಕು ಅಂತ ಹೇಳಿ ಪ್ಯಾಚ್ ಮಾಡಬೇಡಿ. ನೀವು ಆ ಸ್ಥಾನದಲ್ಲಿ ಕುತ್ಕೊಂಡ್ರೆ ಹೇಳ್ಬೇಕಲ್ಲ.
3ನೇ ಈಗ ತಾರೀಕು ನೋಡಿ. ಆಯ್ತು ಸರ್, 15 ದಿನ ಏನಾಗುತ್ತೆ? ಯಾರಿಗೆ ಅರ್ಜೆಂಟ್ ಇದೆ 15 ದಿನದಲ್ಲಿ? ಅಧ್ಯಕ್ಷರೇ, ಅಧ್ಯಕ್ಷರೇ. ಸುಮ್ನೆ ಇದನ್ನ urgent ಮಾಡ್ಕೊಂಡು ಒಂದೇ ನಿಮಿಷ corruption ಗೆ ನಾಂದಿ ಆಗುತ್ತೆ ಅಷ್ಟೇ. 3 ದಿನ ಆಗ್ಬೋದು. ಹೇಳ್ತಾ ಇರೋದು ಈಗ ಕೆಲವು ಭಾಗಗಳಲ್ಲಿ ಇದೆ. ಇದಕ್ಕೆ ಯಾಕೆ ವಿರೋಧ ಯಾಕೆ ಮಾಡ್ಬೇಕು ಸಚಿವರೇ? ಸರ್? ಬರೀ ಪ್ಲಾನ್ ಮಾತ್ರ. ತಾವು ಸಚಿವರಿದ್ದೀರಿ, ತಾಳ್ಮೆ ವಹಿಸ್ರಿ, ಮಾತಾಡೋದು ಒಂದ್ ನಿಮಿಷ ಸುರೇಶ್. ನಿಮ್ಮ ಮಾಡ್ಲಿ ಬಿಡಿ, ಏನ್ ತೊಂದ್ರೆ ಇಲ್ಲ. ಕೊಂಡೋಡಿ ಒಂದ್ ನಿಮಿಷ. ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಹುಬ್ಳಿ ಧಾರವಾಡ ಇರ್ಬೋದು, ಇಲ್ಲಿ ಬರುವಂತ ಅರ್ಜಿಗಳ ಸಂಖ್ಯೆಗೆ, ನಮ್ಮ ನರಗುಂದ ಪುರಸಭೆಗೆ ಬರುವಂತ ಅರ್ಜಿಗಳ ಸಂಖ್ಯೆಗೆ, ನವಲಗುಂದ ಪುರಸಭೆಗೆ ಬರುವಂತ ಅರ್ಜಿಗಳ ಸಂಖ್ಯೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಏನು ಇವತ್ತ ಮನೆ ಕಟ್ಟಬೇಕು ಅಂತ ಏನು ದೊಡ್ಡ ಒಂದು ಡಿಮಾಂಡ್ ಇರೋದಿಲ್ಲ. ಆ ಕಾರಣಕ್ಕಾಗಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರವನ್ನ ಕಸಿಬೇಡ್ರಿ. ಇದರಿಂದ ದೊಡ್ಡದೇನು ಸಾಧನೆ ಮಾಡ್ದಂಗೆ ಆಗೋದಿಲ್ಲ. ಸನ್ಮಾನ್ಯ ಕಮಿಷನ್ ಒಂದು ನಿಮಿಷ ಸರ್. ಕಾರ್ಪೊರೇಷನ್ ಇತಿಮಿತಿ ಬೇರೆ, ಪುರಸಭೆ ಇತಿಮಿತಿ ಬೇರೆ. ಆ ಪುರಸಭೆ ಇತಿಮಿತಿಗಳನ್ನ ನೋಡ್ರಿ. ಮೊದ್ಲ ಮುನ್ಸಿಪಾಲ್ಟಿಗೆ 10 ರೂಪಾಯಿ ಗ್ರಾಂಟ್ ಇಲ್ಲ, ಆ ಪುರಸಭೆ ಸದಸ್ಯರ ಮಾನ ಮರ್ಯಾದೆ ಉಳಿತಿಲ್ಲ, ಮತ್ತಿದ್ದಂತ ಅಧಿಕಾರವನ್ನು ಕಸ್ಕೊಂಡು ಅವ್ರನ್ನ ಬೀದಿ ಪಾಲು ಮಾಡಬೇಡ್ರಿ. ಇಲ್ಲಿ ಈ ಒಂದು ಬಿಲ್ನ ಚರ್ಚೆ ನಾವೀಗ ಇಟ್ಟು ಊಟ ಮಾಡಿದ ನಂತರ ಮತ್ತೆ ನಾವು ಚರ್ಚೆಗೆ ತಗೊಂಡು ವ್ಯವಸ್ಥೆ ಮಾಡೋದು. ಅದಕ್ಕಿಂತ ಮುಂಚೆ ಒಂದು ಪ್ರಕಟಣೆ. ದಿನಾಂಕ 12/8/2025 ಗಮನ ಸೆಳೆಯುವ ಸೂಚನೆ ಮೇರೆಗೆ ನೀಡಿರುವ ಉತ್ತರದಲ್ಲಿ ತಿಳಿಸಿರುವಂತೆ ನವಶಿಲಾ ಯುಗ ಮತ್ತು